ನಿಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯುತ್ ದರ ಕಳೆದ ನವೆಂಬರ್ ತಿಂಗಳಿಂದಲೇ ವಿದ್ಯುತ್ ದರ ಇವತ್ತು ರಾಜ್ಯ ಸರ್ಕಾರ ಹೆಚ್ಚು ಮಾಡಿದೆ. BJP ಸರ್ಕಾರದ ಈ ಕೋವಿಡ್ ಸಮಯದಲ್ಲಿನ ಅನೇಕ ದರಗಳನ್ನು ಅವರು ಆಸ್ತಿ ತೆರಿಗೆ ಇರ್ಬೋದು, BBMP ಇರ್ಬೋದು, ವಿದ್ಯುತ್ ಈಗ ಪೂರ್ವಾನ್ವಯವಾಗುವಂತೆ ನವೆಂಬರ್ನಿಂದಲೇ ಇವರು ದರವನ್ನು ಹೆಚ್ಚಿಸಿದ್ದಾರೆ. ಇದೇ ರೀತಿ BWSSB ನೀರಿನ ದರವನ್ನು ಹೆಚ್ಚಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಕೋವಿಡ್ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ ಆರ್ಥಿಕ ನೆರವನ್ನು ನೀಡುವ ಬದಲಾಗಿ ಇವತ್ತು ವ್ಯತಿರಿಕ್ತವಾಗಿ ಇವತ್ತು ರಾಜ್ಯದ ಜನತೆಯ ರಕ್ತವನ್ನು ಹೀರುವಂತಹ ಈ ವಿದ್ಯುತ್ ದರವನ್ನು ಏರಿಸುವಂತಹ ವಿಚಾರವು ತೀರಾ ಶೋಚನೀಯವಾದಂತಹ ಸಂಗತಿ, ದುರಂತದ ಸಂಗತಿ. ಸರ್ಕಾರ ಕೋವಿಡ್ ಮಹಾಮಾರಿ ಶುರು ಆದಾಗ್ಲಿಂದ ಇಡೀ ಪ್ರಪಂಚದ ಜನ ಕಲ್ಪನೆ ಮಾಡೋಕ್ಕಾಗದೇ ಇರೋ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ಮೂಲಭೂತ ಅಗತ್ಯಗಳೇನಿವೆ ಅದನ್ನ ಒದಗಿಸಲು ನಾವು ಒಂದು ಸರ್ಕಾರ ಆಯ್ಕೆ ಮಾಡ್ತೀವಿ. ಬೇರೆ ಬೇರೆ ದೇಶಗಳಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ ಇನ್ನೂ ಇವತ್ತಂಕ ಯಾರಾದರೂ ಕೆಲಸ ಇಲ್ಲದೆ ಇದ್ರೆ, ಬಿಸ್ನೆಸ್ ಕಳ್ಕೊಂಡಿದ್ರೆ ಫರ್ಲೋ ಅಂತ ಮಾಡಿ 70% 80% ಅಷ್ಟು ಅವರ ಸಂಬಳ ಸರ್ಕಾರ ಕೊಡ್ತಿದೆ. ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಬರೀ ರಾಷನ್ ಅಲ್ಲ, ಒಂದು ಹೊತ್ತಿಗೆ 12 ಲಕ್ಷ ಊಟದ ವ್ಯವಸ್ಥೆ, ಜನಕ್ಕೆ ಊಟದ ವ್ಯವಸ್ಥೆ ಕೊಟ್ಟಿದೆ. ರಾಷನ್ ಅಂದ್ರೆ ಬರೀ ಅಕ್ಕಿ ಮಾತ್ರ ಅಲ್ಲ, ಒಂದು ಅಡುಗೆ ಮನೆ ನಡೆಸಲಿಕ್ಕೆ ಏನೇನು ಅಗತ್ಯವಾಗಿದೆ, ಅಕ್ಕಿ ಇರಲಿ, ಸಕ್ಕರೆ ಇರಲಿ, ಎಣ್ಣೆ ಇರಲಿ, ಎಲ್ಲ ಸುಮಾರು 25 ಲಕ್ಷ ಜನರಿಗೆ ಪ್ರತಿ ತಿಂಗಳು ಕೊಟ್ಟರು. ಇದು ಮಾತ್ರ ಅಲ್ಲ, ಡೆಲ್ಲಿನಲ್ಲಿರೋ ಬಡವರಿಗೆ, ಬೇರೆ ಬೇರೆ ವರ್ಗದ ಜನಕ್ಕೆ ತಿಂಗಳಿಗೆ 5,000 ಹಣ ಕೊಡೋ ವ್ಯವಸ್ಥೆ ಮಾಡಿತ್ತು. ಅಂತಹ ಸಮಯದಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಯಾರಿಗೆ ಅರ್ಥ ಆಗ್ತಿಲ್ಲ. ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಡೆಲ್ಲಿನಲ್ಲಿ ಏನಿದೆ, ತಿಂಗಳಿಗೆ 200 ಯೂನಿಟ್ ತನಕ ವಿದ್ಯುತ್ ಫ್ರೀ ಆಗಿ ಕೊಡ್ತಿದೆ. 24 ಗಂಟೆ ವಿದ್ಯುತ್ ಗ್ಯಾರಂಟಿ ಕೊಡ್ತಿದ್ದಾರೆ. ಕರೆಂಟ್ 1 ಅವರ್ಗಿನ ಜಾಸ್ತಿ ಪವರ್ ಕಟ್ ಇದ್ರೆ ಆ ಪವರ್ ಕಂಪನಿ ಅವರು ಕಾಂಪನ್ಸೇಟ್ ಮಾಡೋ ತರ ಕಾನೂನು ತಂದಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ತಿಲ್ಲ? ಸ್ವಲ್ಪ ಈ ಕಡೆ ಬನ್ನಿ. ಈ ಆ್ಯಪಿನ ಹೆಸರು ಶಾಕ್ ಬೇಡ ಅಂತ. ಒಂದು ವಿದ್ಯುತ್ ಶಕ್ತಿ ಬಿಲ್ನ ಹೇರಿಕೆ ಮಾಡಿ ಒಂದು ಆದೇಶ ಏನು ಹೊರಡಿಸಿದೆಯಲ್ಲ, ಅದ್ರದ್ದು ಒಂದು ಅವೇರ್ನೆಸ್ನ ಇವತ್ತು ನಾವು ಜನರಿಗೆ ತಿಳಿಸಬೇಕಾಗಿದೆ. ಇವತ್ತು ಬೆಂಗಳೂರಲ್ಲಿ, ರಾಜ್ಯದಲ್ಲಿ ಎಷ್ಟು ಮೋಸ ಇದರಲ್ಲಿ ನಡೀತಾ ಇದೆ ಅಂತ ಹೇಳಿ. ಸೊ ಇವತ್ತು ನಾವು ದೆಹಲಿಯಲ್ಲಿ 200 ಯೂನಿಟ್ಸ್ವರೆಗೂ ಇವತ್ತು ಉಚಿತವಾಗಿ ನಾವು ವಿದ್ಯುತ್ ಶಕ್ತಿನ ಇವತ್ತು ದೆಹಲಿಯಲ್ಲಿ ಕೊಡ್ತಾ ಇದ್ದೀವಿ. ಸೊ ಆ ಒಂದು ಮಾಹಿತಿ ಇವತ್ತು ಜನರಿಗೆ ಗೊತ್ತಾಗಬೇಕು, ಇವತ್ತು ಬೆಂಗಳೂರಲ್ಲಿ ಎಷ್ಟು ಮೋಸ ಆಗ್ತಾ ಇದೆ ಅಂತ ಹೇಳಿ. ಆ ಒಂದು ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿ ಒಂದು ಶಾಕ್ ಬೇಡ ಅಂತ ಹೇಳಿ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದೆ. ಆ ಶಾಕ್ ಬೇಡ ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಒಂದು ಕರೆಂಟ್ ಬಿಲ್ ಎಷ್ಟು ಬರುತ್ತೆ, ಆ ಕರೆಂಟ್ ಬಿಲ್ನ ನೀವು ಇದರಲ್ಲಿ ಎಂಟ್ರಿ ಮಾಡಿ, ನೀವು ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಉದಾಹರಣೆಗೆ ನಾನು 1,150 ರೂಪಾಯಿ ಅಂತ ನಂದು ಪ್ರತಿ ತಿಂಗಳ ಒಂದು ಬಿಲ್ ಏನು ಬರುತ್ತೆ ಅದನ್ನು ಎಂಟ್ರಿ ಮಾಡಿದ್ದೀನಿ. ಪ್ರತಿ ವರ್ಷ ನೀವು ಬೆಂಗಳೂರಲ್ಲಾಗಿರಲಿ, ರಾಜ್ಯದಲ್ಲಾಗಿರಲಿ 15,000 ಹತ್ತತ್ರ ನೀವು ಬರೀ ವಿದ್ಯುತ್ ಶಕ್ತಿಗೋಸ್ಕರ ಪೇ ಮಾಡ್ತಾ ಇದ್ದೀರಾ. ಅದೇ ನೀವು ದೆಹಲಿಯಲ್ಲಿ ಇದ್ದಿದ್ರೆ ನೋಡಿ ಇದು 0 ಆಗಿದೆ
ಅಂದರೆ ನಾವು ದೆಹಲಿಯಲ್ಲಿ 200 ಯೂನಿಟ್ಸ್ವರೆಗೂ ಉಚಿತವಾಗಿ ಒಂದು ವಿದ್ಯುತ್ ಶಕ್ತಿನ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಬೆಂಗಳೂರಲ್ಲಿ ಈ ಒಂದು ವಿದ್ಯುತ್ ಶಕ್ತಿ ಇದರಲ್ಲಿ ಒಂದು ದೊಡ್ಡ ಮಾಫಿಯಾನೇ, ಒಂದು ದೊಡ್ಡ ಅನ್ಯಾಯನೇ ಆಗ್ತಾ ಇದೆ. ಇದರ ಒಂದು ಅವೇರ್ನೆಸ್ಗೋಸ್ಕರ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಇಡೀ ಬೆಂಗಳೂರಿನಾದ್ಯಂತ ಮನೆ ಮನೆಗೂ ಹೋಗಿ ಈ ಆ್ಯಪ್ನ ತೋರಿಸಿ, ಈ ಆ್ಯಪಲ್ಲಿ ನಿಮ್ಮ ವಿದ್ಯುತ್ ಶಕ್ತಿ ಬಿಲ್ ಇಷ್ಟು ಬರ್ತಾ ಇದೆ, ಇವಾಗ ನೀವು ದೆಹಲಿಯಲ್ಲಿ ಇದ್ದಿದ್ರೆ ಇಷ್ಟು ಆಗ್ತಾ ಇತ್ತು ಅನ್ನೋ ಒಂದು ಮನವರಿಕೆನ ಮಾಡಲಿಕ್ಕೆ ಆಮ್ ಆದ್ಮಿ ಪಾರ್ಟಿ ಮುಂದಾಗಿದೆ.